ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕುಂಟು ನೆಪ ಹೇಳಿ ಮಧ್ಯಾಹ್ನದ ನಂತರ ಶಾಲೆಗೆ ಗೈರಾಗುವ ಶಿಕ್ಷಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ಖಾನಾಪುರ ಬಿಇಒ ರಾಮಪ್ಪ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಿ ರಾಮಪ್ಪ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಶಿಥಿಲಗೊಂಡ ಶಾಲಾ ಕೊಠಡಿಗಳ ಪರಿಸ್ಥಿತಿ, ಕೈಗೊಂಡ ಕ್ರಮಗಳು, ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ಸುಧಾರಣೆಗೆ ಹಾಕಿಕೊಂಡ ಕ್ರಮಗಳು ಹೀಗೆ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ. ಇವತ್ತು ನಮ್ಮ ಪತ್ರಿಕಾ ಸಮ್ಮುಖಕ್ಕೆ ಖಾನಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಮಪ್ಪ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಮೊದಲೇ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಯಾವ ರೀತಿ ಒಂದು ರೀತಿ ಸಾಕಷ್ಟು ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಒಂದು ರೀತಿ ಸಾಕಷ್ಟು ಮೊದಲೇ ಪ್ರತಿ ವರ್ಷನೂ ಸಹ ಸಾಕಷ್ಟು ಶಿಥಿಲಗೊಂಡಿದ್ವು, ಮಳೆಯಲ್ಲೇ ಸಾಕಷ್ಟು ಇದಾಗಿದ್ವು. ಈ ಬಾರಿ ಯಾವ ರೀತಿ ಇದೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಗಡಿ ಪ್ರದೇಶ, ವಿಶೇಷವಾಗಿ ಸಾಕಷ್ಟು ಮಳೆ ಬರುತ್ತೆ ಸರ್. ಇಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿಗಳ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದೆ? ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ಕುರಿತಂತೆ CRP ಕಡೆಯಿಂದ ವರದಿ ತಗೊಂಡು ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದಾವೋ ಅಲ್ಲೆಲ್ಲ ಅವು ಭೇಟಿ ಕೊಟ್ಟು ಅಲ್ಲಿ ಮಕ್ಕಳನ್ನ ಕೂರಿಸಿದಾಗ ನೋಡಿಕೊಳ್ಳುವಂಥದ್ದು, ಆಮೇಲೆ ಬೇರೆ ವ್ಯವಸ್ಥೆ ಅವಕ್ಕೆ ಬೇರೆ ರೀತಿಯಲ್ಲಿ ಅವನ್ನ ಸರಿದೂಗಿಸ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿಯವರಿಗೆ ಮತ್ತು CO ಅವರಿಗೆ ಇದನ್ನು ಕೊಟ್ಟಿದ್ದೀವಿ ನಾವು. ಬಟ್ ಈಗ ಸೋರುವಂಥ ಕೊಠಡಿಗಳು ಮಳೆ ಹೆಚ್ಚಿರೋದ್ರಿಂದ ಅಂಥ ಕಡೆ ಮಕ್ಕಳನ್ನ ಕೂರಿಸ್ಬೇಡಿ ಅಂತೇಳಿ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳಿದ್ದೀವಿ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ CO ಅವರ ಒಂದು ನೇತೃತ್ವದಲ್ಲಿ ಅವು ಎಲ್ಲ ಕಟ್ಟಡಗಳನ್ನು ದುರಸ್ತಿರವನ್ನು ರಿಪೇರಿ ಮಾಡಿಸ್ತಕ್ಕಂಥದ್ದು ಅದಕ್ಕೆ ಮುಂಜಾಗ್ರತೆ ತಗೊಂಡಿದ್ದೀವಿ. ಮಾಹಿತಿ ಇದಾವ ನಿಮ್ಮ ಹತ್ರ? ಅಂದಾಜು ಅವರಿಗೆ ಕೊಟ್ಟಿದ್ದೀವಿ, ಅದಿನ್ನೂ ನಮಗೆ ಅಂತಿಮವಾಗಿ ಬಂದಿಲ್ಲ ಸರ್. ಈಗ ಈ ಭಾಗದಲ್ಲಿ ಮೊದಲೇ ಕಾಡು ಪ್ರದೇಶ, ಸೇತುವೆಗಳು ದಾಟಿ ಹೋಗಬೇಕಾಗುತ್ತೆ, ಸೇತುವೆಗಳೆಲ್ಲ ಮುಳುಗಡೆ ಆಗ್ತವೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ? ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಶಾಲೆಗೆ ಬರದ ಹಾಗೆಯೇ ಅಂತ ನೀರು ಕಟ್ಕೊಂಡಿರೋ ಅಂತ ಕಡೆಗೆ ಅವ್ರಿಗೆ ಬರಲಿಕ್ಕೆ ಬೇಡ ಅಂತಲೇ ಹೇಳಿದ್ದೀವಿ. ಶಿಕ್ಷಕರಿಗೆ ಮತ್ತು ಅವ್ರಿಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೀರು ಕಟ್ಟಿದಂಥ ಸಂದರ್ಭದಲ್ಲಿ ಅವರು 2 ದಿನ ಶಾಲೆನೇ ಬರೋದೇ ಬೇಡ ಅಂತ ಪೋಷಕರಿಗೂ ಕೂಡ ಜಾಗೃತಿ ಮೂಡಿಸಿ. ಈಗ ಇನ್ನೊಂದು ವಿಶೇಷವಾಗಿ ಪ್ರತಿ ಸಲನೂ ಅಷ್ಟೇ ಒಂದು ರೀತಿ SSLC ಫಲಿತಾಂಶ ಒಂದು ರೀತಿ ಇದಾಗ್ತಾ ಇದೆ ಸರ್ ಖಾನಾಪುರದಲ್ಲಿ. ತಾವು ಬಂದ ಮೇಲೆ ವಿಶೇಷವಾಗಿ ತುಂಬಾ ಕ್ರಿಯಾಶೀಲತೆ ಇದ್ದೀರಾ, ಮುಂಬರ್ತಕ್ಕಂಥ ಏನಾದ್ರು ವಿಷನ್ ಹಾಕೊಂಡಿದ್ರ ಈ ಬಾರಿ ಅತ್ಯುತ್ತಮವಾಗಿ? ಎಸ್ ಅದು ನಮ್ಮ ಗುರಿ. ಈ ಬಾರಿ ನಾವು ತಾಲೂಕಿಗೆ ಒಳ್ಳೆ ಫಲಿತಾಂಶ ಕೊಡ್ಬೇಕಂತೇಳಿ ನಾನು ಕೊನೆ ಲಾಸ್ಟ್ ಮೂಮೆಂಟ್ನೇ ಪರೀಕ್ಷೆ ಟೈಮ್ನ ಬಂದಿರೋದ್ರಿಂದ ಹೆಚ್ಚಿನ ಶಾಲೆಗಳಿಗೆ ಹೋಗೋಕ್ಕಾಗಿಲ್ಲ. ಅಲ್ಲಿ ಈ ಸರಿ ಪ್ರತಿಯೊಂದು ಹೈಸ್ಕೂಲಿಗೆ ಹೋಗಿ ಒಂದು ಶಿಕ್ಷಕರಿಗೆ ಕಾರ್ಯಾಗಾರ, ಮಕ್ಕಳಿಗೆ ಒಂದು ಓರಿಯೆಂಟೇಷನ್ ಕ್ಲಾಸಸ್ಸು, ಮತ್ತು ವಿಷಯವಾರ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ವಿಶೇಷವಾದಂತಹ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಫಲಿತಾಂಶದ ವೃದ್ಧಿಗೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಥಮ ಬರಲಿಕ್ಕೆ ಬೇಕಾದಂಥ ಕ್ರಿಯಾ ಯೋಜನೆಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದೀವಿ. ಮಳೆ ಮುಗಿದ ನಂತರ ಒಂದು 3 ಕಾರ್ಯಾಗಾರಗಳನ್ನು ಮಾಡ್ಬೇಕಂತ ಇದ್ದೀವಿ. ಮಕ್ಕಳಿಗೆ ಒಂದು ವರ್ಕ್ಶಾಪು, ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ, ಇವು 3 ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕನ್ನ ಫಲಿತಾಂಶದಲ್ಲಿ ಎತ್ತರಕ್ಕೆ ಅಥವಾ ಪ್ರಥಮ ಸ್ಥಾನಕ್ಕೆ ಏರುವಂತ ಪ್ರಯತ್ನವನ್ನು ಮಾಡುವಂತ ನಿಟ್ಟಿನಲ್ಲಿ ಇದ್ದೀವಿ. ನೀವು ಪ್ರಥಮ ಬಂದೇ ಬರ್ತೀರಾ ಮುಂದಿನ ಬಾರಿ? ಪ್ರಯತ್ನ ಇದೆ ಸರ್, ಪ್ರಯತ್ನ ಇದೆ. ಎಲ್ಲರ ಪ್ರಯತ್ನದಿಂದ ಆ ಗುರಿ ಸಾಧಿಸಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಶತ ಪ್ರಯತ್ನ ಮಾಡಿ ಆ ಸ್ಥಾನ ತಲುಪ್ತೀವಿ ಅನ್ನೋ ವಿಶ್ವಾಸನೂ ಕೂಡ ಇದೆ. ಶಿಕ್ಷಕರು ತುಂಬಾ ಕೊರತೆ ಇದೆ, ಮತ್ತೆ ವಿಶೇಷವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದೀವಿ. ಈಗ ಮುಂಬರುವ ಜುಲೈ ತಿಂಗಳಲ್ಲಿ ಏನು ವರ್ಗಾವಣೆಯಿಂದ ಬರ್ತಾರೆ ಕೆಲವರು ಶಿಕ್ಷಕರು, ಅಂಥವ್ರನ್ನ ಎಲ್ಲಿ ಕೊರತೆ ಇದೆಯೋ ಅಲ್ಲಿ ಹೊಂದಾಣಿಕೆ ಮಾಡಿಬಿಟ್ಟು ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸುವಂತ ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ಬೇಕಂತ. ಕೆಲವು ಶಾಲೆಗಳಲ್ಲಿ ಮಧ್ಯಾಹ್ನ ಒಂದು ನಂತರ ಕೆಲವು ಶಿಕ್ಷಕರುಗಳೇ ಬರಲ್ಲ ಸರ್, ಸಾಕಷ್ಟು ಉದಾಹರಣೆಗಳಿದಾವೆ. ಖಂಡಿತ ಅವರಿಗೆ ನೋಟಿಸ್ ಕೊಡೋದ್ರ ಮೂಲಕ ಈಗ ಅವರಿಗೆ ಈಗ ಅಲ್ಲಿ ಒಂದ್ ಕಡೆ ಹೋಗಿದ್ವಿ, CO ಜೊತೆ ಹೋದಾಗ ಲೋಂಡಾದಲ್ಲಿ ಒಂದು 12 ಶಾಲೆ ಅವ್ರು 3ವರೆಗೆ ಹೋಗಿದ್ರು, ಅವ್ರಿಗೆ ಒಂದು ನೋಟಿಸ್ ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇವಿಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ, ಮಾನ್ಯ ಖಾನಾಪುರ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ರಾಮಪ್ಪ ಅವರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.